ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಾವು 3ನೇ ತರಗತಿಯ ಕಲಿ ಕನ್ನಡ ಭಾಗ 2ರ ಕೊಕ್ಕರೆಯ ಪ್ರಾರ್ಥನೆ ಒಂದು ಪದ್ಯದ ಬಗ್ಗೆ ನಾವು ಈ ತರಗತಿಯಲ್ಲಿ ನೋಡೋಣ ಮಕ್ಕಳೇ. ನಮಗೆ ಕೊಕ್ಕರೆ ಪ್ರಾರ್ಥನೆ ಅಂತಂದರೆ ಕೊಕ್ಕರೆ ಪ್ರಾರ್ಥನೆ ಅಂತಂದರೆ ನಮಗೆ ಏನಂತಾರೆ, ಕ್ರೇನ್ ಪ್ರೇಯರ್ ಅಂತ ನಾವು ಕರಿತೀವಿ ಮಕ್ಕಳೇ. ಇದು ಕೊಕ್ಕರೆ ಯಾವ ರೀತಿ ಪ್ರಾರ್ಥನೆ ಮಾಡ್ತು ಎಂಬುದನ್ನು ನಾವು ಈ ಪದ್ಯದಲ್ಲಿ ನಾವು ನೋಡೋಣ ಮಕ್ಕಳೇ. ರಂಗನತಿಟ್ಟು ಬೆಳ್ಳೂರು ಮಂದಗದ್ದೆಗೆ ಹೋಗೋಣ. ಅಂದರೆ ರಂಗನತಿಟ್ಟು ಬೆಳ್ಳೂರು ಮಂಡಗದ್ದೆಗೆ ಹೋಗೋಣ ಮೀನ್ಸ್ ಒಂದು ಗದ್ದೆ ಅಂತಂದರೆ ಒಂದು ನೆಲ್ಲನ್ನು ಬೆಳೆಯುವಂಥ, ಅಕ್ಕಿ ಬೆಳೆಯುವಂಥ ಪ್ಲೇಸ್ ಏನಂತ ನಾವು ಗದ್ದೆ ಅಂತ ಕರಿತೀವಿ. ರಂಗನತಿಟ್ಟು ಬೆಳ್ಳೂರು ಮಂಡಗದ್ದೆ ಅಂತಂದರೆ ಇವೆಲ್ಲ ನಾವು ಏನಂತ ಕರಿತೀವಿ, ಇವು ನಾವು ಒಂದು ಪಕ್ಷಿಧಾಮ ಅಂತ ಕರಿತೀವಿ ಮಕ್ಕಳೇ. ಇವು ಮಂಡ್ಯ ಜಿಲ್ಲೆಯಲ್ಲಿ ಬರುವಂಥ ಒಂದು ಪಕ್ಷಿಧಾಮ. ಅಕ್ಕಿಗಳನ್ನು ನೋಡೋಣ. ಅಕ್ಕಿಗಳು ಅಂತಂದರೆ ನಾವು ಪಕ್ಷಿಗಳನ್ನು ನಾವು ನೋಡೋಣ ಅವುಗಳ ಚಿಲಿಪಿಲಿ ಕೇಳೋಣ ಅಂತಂದರೆ ಅವುಗಳ ಚಿಲಿಪಿಲಿ, ಅವುಗಳ ಒಂದು ಸೌಂಡನ್ನು ನಾವು ಕೇಳೋಣ. ಲಿಸನ್ ದೇರ್ ಚಿರ್ಪಿಂಗ್. ಚಿಲಿಪಿಲಿ ಮೀನ್ಸ್ ಚಿರ್ಪಿಂಗ್, ಕೇಳೋಣ. ಯಾವುದೋ ದೇಶದ ಕೊಕ್ಕರೆ. ಯಾವುದೋ ದೇಶದ ಕೊಕ್ಕರೆ ಅಂತಂದರೆ ದೇಶ ಮೀನ್ಸ್ ಕಂಟ್ರಿ, ಅದರ್ ಕಂಟ್ರಿ. ಯಾವುದೋ ದೇಶದ ಕೊಕ್ಕರೆ ಮೀನ್ಸ್ ಕ್ರೇನ್. ಓಕೆ. ಹಾರಿ ಬರುವುದು ಇಲ್ಲಿಗೆ ಅಂದರೆ ಯಾವುದೋ ದೇಶದ ಕೊಕ್ಕರೆ ಹಾರಿ ಬರುವುದು ಇಲ್ಲಿಗೆ. ಬೇರೆ ದೇಶದಿಂದ ಏನು ಮಾಡುತ್ತೆ, ಕೊಕ್ಕರೆ ಇಲ್ಲಿಗೆ ಬರುತ್ತೆ. ಕ್ರೀಮು ಪೌಡರ್ ಹಚ್ಚೋದಿಲ್ಲ ಅಂತಂದರೆ ನಾವು ಯಾವುದು ಏನು ಹಚ್ಚಲ್ಲ, ಕ್ರೀಮು ಪೌಡ್ರು ಹಚ್ಚೋದಿಲ್ಲ. ಆದರೂ ಎಷ್ಟು ಬೆಳ್ಳಗೆ ಎಂಬುದು ಕವಿ ಏನು ಮಾಡ್ತಾನೆ, ಕೊಕ್ಕರೆಯನ್ನು ಇಲ್ಲಿ ಕವಿ ಏನು ಮಾಡ್ತಾರೆ, ಹೊರಡಿಸಿದ್ದಾರೆ. ಯಾವುದೇ ದೇಶದ ಕೊಕ್ಕರೆ ಹಾರಿ ಬರುವುದು ಇಲ್ಲಿಗೆ, ಕ್ರೀಮು ಪೌಡರ್ ಹಚ್ಚೋದಿಲ್ಲ, ಆದರೂ ಎಷ್ಟು ಬೆಳ್ಳಗೆ ಅಂತಂದರೆ ಅದೇನು ಮಾಡುತ್ತೆ, ಕೊಕ್ಕರೆಯನ್ನು ಕವಿ ಯಾವ ರೀತಿಯಲ್ಲಿ ವರ್ಣಿಸಿದ್ದಾರೆ ಅನ್ನೋದು ನಾವು ನೋಡ್ಬೋದು. ಕ್ರೀಮು ಪೌಡರು ಯಾವುದೋ ಒಂದು ಹಚ್ಚೋದಿಲ್ಲ, ಆದರೂ ಎಷ್ಟು ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣುತ್ತೆ ಎಂಬುದನ್ನಾಗಿ ಕವಿ ಏನು ಮಾಡಿದ್ದಾರೆ, ಇಲ್ಲಿ ಒಂದು ಲೈನಿನ ಮೂಲಕ ವರ್ಣಿಸೋದನ್ನು ನಾವು ಏನು ಮಾಡ್ತಾ ಇದ್ದೀವಿ ಮಕ್ಕಳಲ್ಲಿ ನಾವು ನೋಡ್ತಾ ಇದ್ದೀವಿ. ನೀರಿನ ಹತ್ತಿರ ನಿಂತು ಏನು ಮಾಡುತ್ತೆ, ನೀರಿನ ಹತ್ತಿರ ನಿಂತು ಮಾಡುತ್ತಿರುವುದು ಏನು ಅಂತಂದರೆ ನೀರಿನ ಹತ್ತಿರ ನಿಂತು ಮಾಡುತ್ತಿರುವುದು ಏನು, ನೀರಿನ ಹತ್ತಿರ ನಿಂತು ಸ್ಟ್ಯಾಂಡಿಂಗ್ ದ ವಾಟರ್ ಮಾಡುತ್ತಿರುವುದು ಏನು, ಬೇಡುತ್ತಿದೆ ಓ ದೇವರೇ. ಏನು ಮಾಡ್ತಾಯಿದೆ ಆ ಕೊಕ್ಕರೆ, ಏನು ಮಾಡ್ತಾಯಿದೆ, ಬೇಡುತ್ತಿದೆ ಓ ದೇವರೇ, ಓ ಗಾಡ್. ಕರುಣಿಸು ಒಳ್ಳೆಯ ಮೀನು ಅಂದರೆ ನನಗೆ ಕರುಣಿಸು ಅಂತಂದರೆ ಕೊಡು ಅಂದರೆ ಒಳ್ಳೆಯ ಮೀನು ಅಂದರೆ ಫಿಶನ್ನು ಕೇಳ್ತಾ ಇದೆ ಇಲ್ಲಿ. ಓ ದೇವರೇ ಕರುಣಿಸು ಒಳ್ಳೆಯ ಮೀನು, ಓ ಗಾಡ್ ಎ ಗುಡ್ ಫಿಶ್ ಅಂತಂದರೆ ಒಳ್ಳೆಯ ಒಂದು ಮೀನನ್ನು ಏನು ಮಾಡ್ತಾಯಿದೆ ಆ ಒಂದು ಕೊಕ್ಕರೆ ಕೇಳ್ತಾ ಇದೆ. ಈ ಪದ್ಯವನ್ನು ಬರೆದವರು ಗುಂಡಿರಾಜ್ ಅವರು. ಇಲ್ಲಿ ಮಕ್ಕಳೇ ನಾವು ಕೊಕ್ಕರೆ ಪ್ರಾರ್ಥನೆ ಪದಗಳ ಅರ್ಥಗಳನ್ನು ನಾವು ತಿಳಿಯೋಣ ಮಕ್ಕಳೇ. ಕರುಣಿಸು ಮೀನ್ಸ್ ಅಂತಂದರೆ ನಾವು ಯಾರನ್ನ ಕೇಳೋದು, ಮರುಕದಿಂದ ನೀಡು, ದಯಪಾಲಿಸು ಅಂತಂದರೆ ನಮಗೆ ಅವಶ್ಯಕತೆ ಇದ್ದಾಗ ನಾವು ಯಾರನ್ನ ಕೇಳ್ತೀವಲ್ಲ, ಕರುಣಿಸು ಅಂತಂದರೆ ಬೇಡುವುದನ್ನು ನಾವು ಕರುಣಿಸು ಅಂತಂತೀವಿ, ಕೇಳೋದು ಕೊಡುವುದನ್ನು ನಾವು ಕರುಣಿಸು ಅಂತ ಕರಿತೀವಿ ಮಕ್ಕಳೇ. ಅದ್ರ ಬಗ್ಗೆ ವಿವರ ತಿಳಿಯಿರಿ ಅಂತ ಕೊಟ್ಟಿದ್ದಾರೆ. ರಂಗನತಿಟ್ಟು ಅಂತಂದರೆ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಬರುವಂಥ ಒಂದು ಪಕ್ಷಿಧಾಮ ಅಂತ ನಾವೇನು ಅಂತೀವಿ, ಅದು ರಂಗನತಿಟ್ಟು ಅಂತ ಕರಿತೀವಿ ಮಕ್ಕಳೇ. ಬೆಳ್ಳೂರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿರುವಂಥ ಬೆಳ್ಳೂರು ಅಂದರೆ ಇದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿರುವಂಥ ಬೆಳ್ಳೂರು. ಕೊಕ್ಕರೆ ಬೆಳ್ಳೂರು ಎಂದೇ ಪ್ರಸಿದ್ಧವಾಗಿದೆ. ಅಂದರೆ ಕೊಕ್ಕರೆ ಬೆಳ್ಳೂರು ಎಂದೇ ಅದನ್ನು ಬೆಳ್ಳೂರನ್ನ ಕೊಕ್ಕರೆಗೆ ಒಂದು ಪ್ರಸಿದ್ಧವಾಗಿರುವ ಒಂದು ಸ್ಥಳವನ್ನು ನಾವು ಕೊಕ್ಕರೆ ಬೆಳ್ಳೂರು ಎಂದೇ ಕರೆಯಲಾಗಿದೆ. ಇಲ್ಲಿ ಪಕ್ಷಿಧಾಮ ಇರುವುದರಿಂದ ನಾವು ಕೊಕ್ಕರೆ ಬೆಳ್ಳೂರು ಒಂದು ಪಕ್ಷಿಧಾಮ ಅಂತ ನಾವು ಕರಿತೀವಿ ಮಕ್ಕಳೇ. ಮಂಡಗದ್ದೆ ಅಂತಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ
ಮಂದಗದ್ದೆಯಲ್ಲೂ ಪಕ್ಷಿಧಾಮವಿದೆ ಅಂತಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ಒಂದು ಮಂಡಗದ್ದೆಯಲ್ಲಿ ಸಹ ಒಂದು ಪಕ್ಷಿಧಾಮ ಇರುವುದನ್ನು ನಾವು ನೋಡ್ಬೋದು. ಚಿಲಿಪಿಲಿ ಅಂತಂದರೆ ಪಕ್ಷಿಗಳ ಒಂದು ಕೂಗು, ಅವನ್ನ ನಾವೆಂತ ಪಕ್ಷಿಗಳ ಒಂದು ಕಲರವ, ಆ ಸೌಂಡು ಚಿಲಿಪಿಲಿ ಅನ್ನುವಂಥ ಒಂದು ಕೂಗು ಒಂದು ಅನ್ನೋಂಥ ಹಕ್ಕಿಗಳ ಒಂದು ಕೂಗು ಅಂತ ಕರಿತೀವಿ ಚಿಲಿಪಿಲಿನ. ಪಕ್ಷಿಧಾಮ ವಂಶಾಭಿವೃದ್ಧಿಗಾಗಿ ಬೇರೆ ಬೇರೆ ಸ್ಥಳಗಳಿಂದ ಪಕ್ಷಿಗಳು ವಲಸೆ ಬಂದು ತಾತ್ಕಾಲಿಕವಾಗಿ ನೆಲೆಸುವಂಥ ಒಂದು ಸ್ಥಳವನ್ನು ನಾವು ಪಕ್ಷಿಧಾಮ ಅಂತ ಕರಿತೀವಿ. ಇವಾಗ ಏನು ಮಾಡ್ತವೆ, ಅವು ಆಹಾರಕ್ಕೋಸ್ಕರ ಒಂದು ಸ್ಥಳದಿಂದ ಒಂದು ಬೇರೆ ಸ್ಥಳಕ್ಕೆ ವಲಸೆ ಹೋಗ್ತವೆ. ಅವು ತಾತ್ಕಾಲಿಕವಾಗಿ ಹೋಗಿ ನೆಲೆಸಿ ಅಲ್ಲಿದ್ದು ಬರ್ತವೆ. ಅವುಗಳನ್ನು ನಾವೇನಂತೀವಿ, ಒಂದು ವಲಸೆ ಹೋಗುವುದನ್ನು ನಾವು ಪಕ್ಷಿಧಾಮ ಅಂತ, ಬೇರೆ ಕಡೆಯಿಂದ ಬಂದು ಇಲ್ಲಿ ನೆಲೆಸುವಂಥದ್ದಕ್ಕೆ ನಾವು ಪಕ್ಷಿಧಾಮ ಅಂತ ಕರಿತೀವಿ ಮಕ್ಕಳೇ. ಇಲ್ಲಿ ಪ್ರಾಸಪದಗಳನ್ನು ಓದಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಹೋಗೋಣ, ನೋಡೋಣ, ಇಲ್ಲಿಗೆ, ಬೆಳ್ಳಗೆ, ಏನು, ಮೀನು, ಈ ಥರ ನಾವೇನು ಮಾಡಬೇಕು, ಅದನ್ನು ಓದಿ ಮತ್ತು ಅದನ್ನೇ ಬರಿಬೇಕು ಮಕ್ಕಳೇ. ಇಲ್ಲೇನು ಮಾಡಿದ್ದಾರೆ, ಪದ್ಯದ ಮುಂದಿನ ಸಾಲುಗಳನ್ನು ಬರೆಯಿರಿ, ಪೂರ್ಣಗೊಳಿಸಿ ಅಂತಂದರೆ ಈ ಒಂದು ಮುಂದೆ ಕೊಟ್ಟುವಂಥ ಒಂದು ಸ್ಟ್ಯಾಂಜ ಏನು ಮಾಡಬೇಕು, ಆ ಒಂದು ಪದ್ಯದ ಸಾಲುಗಳನ್ನು ನಾವು ಬರಿಬೇಕು ಮಕ್ಕಳೇ. ಯಾವುದೋ ದೇಶದ ಡ್ಯಾಶ್ ಮತ್ತು ಡ್ಯಾಶ್, ಇಲ್ಲಿಗೆ ಕ್ರೀಮು ಡ್ಯಾಶ್ ಆ್ಯಂಡ್ ಡ್ಯಾಶ್ ಮತ್ತು ಬೆಳ್ಳಗೆ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವೇನು ಮಾಡಬೇಕು, ಈ ಪದ್ಯದ ಭಾಗವನ್ನು ನಾವು ಪೂರ್ಣಗೊಳಿಸಬೇಕು ಮಕ್ಕಳೇ. ಅದೇ ರೀತಿ ಪಕ್ಷಿಗಳಿಗೆ ತಕ್ಕಂತೆ ಕೂಗನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವೇನು ಮಾಡಬೇಕು, ಇಲ್ಲಿ ಕೋಳಿ ಯಾವ ಥರ ಕೂಗುತ್ತೆ, ಕೋಳಿ ಕೊಕ್ಕೋ ಅಂತ ಕೂಗುತ್ತೆ. ಕಾಗೆ ಹೆಂಗೆ ಕೂಗುತ್ತೆ, ಖಾ ಅಂತ ಕೂಗುತ್ತೆ. ಗುಬ್ಬಿ ಏನು ಮಾಡುತ್ತೆ, ಗುಬ್ಬಿ ಚೂ 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 ಅಂತ ಕೂಗುತ್ತೆ. ಕೋಗಿಲೆ ಕುಹು ಅಂತ ಕೂಗುತ್ತೆ. ಪಾರಿವಾಳ ಗುಟರ್ ಅನ್ನುತ್ತೆ. ಈ ಥರ ನಾವು ಆ ಕೂಗನ್ನು ಮ್ಯಾಚ್ ಮಾಡಿ ಅದನ್ನು ನಾವು ಮಾಡಬೇಕು, ಮ್ಯಾಚ್ ದ ಫಾಲೋಯಿಂಗ್ ಮಾಡಿ ಅದನ್ನು ಮಾಡಬೇಕು. ಓಕೆ. ಕೊಟ್ಟಿರುವಂಥ ವಾಕ್ಯಗಳಲ್ಲಿ ಗೆರೆ ಎಳೆದ ಅಕ್ಷರಗಳನ್ನು ಸರಿಪಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬೇರೆ ಒಂದು ಅಕ್ಷರ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಸರಿ ಹೊಂದಿರುವಂಥ ಒಂದು ಅಕ್ಷರವನ್ನು ಸೇರಿಸಿ ಅದನ್ನು ನಾವು ಮಾಡಬೇಕು, ಸರಿಪಡಿಸ್ಬೇಕು. ಅಕ್ಕಿಗಳ ಚಿಲಿಪಿಲಿ ಕೇಳೋಣ ಅಂತಂದರೆ ಅಕ್ಕಿಗಳ ಚಿಲಿಪಿಲಿ ಕೇಳೋಣ, ಇಲ್ಲಿ ಲೋ ಐತೆ, ನಾವು ಹೇಳಬೇಕು ಲೋ ಬರೀಬೇಕು. ನೀರಿನ ಹತ್ತಿರ ನಿಂತು ಏನು ಮಾಡುತ್ತಿರುವೆ ಅಂತ ಏನು ಕೊಟ್ಟಿದ್ದಾರೆ, ಇಲ್ಲಿ ನೀರಿನ ಹತ್ತಿರ, ಇಲ್ಲಿ ಇದಕ್ಕೆ ಬದಲಾಗಿ ನಾವು ಹೇಳಬೇಕು ಆ ಅಕ್ಷರವನ್ನು ಸೇರಿಸಬೇಕು. ನೀರಿನ ಹತ್ತಿರ ನಿಂತು ಏನು ಮಾಡುತ್ತಿರುವೆ, ಏನು ಅನ್ನೋದಕ್ಕೆ ಎ ತೆಗೆದಾಕ್ಬಿಟ್ಟು ಏನು ಮಾಡುತ್ತಿರುವೆ ಅನ್ನುವಂಥ ಈ ಅಕ್ಷರವನ್ನು ನಾವು ಹೇಳಬೇಕು, ಸೇರಿಸಬೇಕು ಮಕ್ಕಳೇ. ಯಾವುದೋ ದೇಶದ ಕೊಕ್ಕರೆ, ಇಲ್ಲಿ ಸಾ ಕೊಟ್ಟಿದ್ದಾರೆ, ಅದು ಯಾವುದೋ ದೇಶದ, ನಾವು ಹೇಳಬೇಕು ಈ ಶಾ ಸೇರಿಸಬೇಕು, ದೇಶದ ಕೊಕ್ಕರೆ. ಕರುಣಿಸು ಒಳ್ಳೆಯ ಮೀನು, ಒಳ್ಳೆ ಅಂತ ಐತೆ, ಕರುಣಿಸು ಒಳ್ಳೆಯ, ಇದೇ ಹೇಳಬೇಕು, ಇದರ ಒಂದು ಲೇ ಬದಲಾಗಿ ಲೇ ಅನ್ನು ಒಳ್ಳೆಯ ಮೀನು, ಇದೇ ರೈಟ್ ಆನ್ಸರ್ ಮಕ್ಕಳೇ. ಬಿಟ್ಟಿರುವಂಥ ಸ್ಥಳಗಳನ್ನು ಸೂಕ್ತವಾದ ಉತ್ತರಗಳನ್ನು ತುಂಬಿರಿ ಅಂದರೆ ಮಾಡಬೇಕು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡಬೇಕು. ಇಂಪಾಗಿ ಹಾಡುವ ಪಕ್ಷಿ ಯಾವುದು, ಕೋಗಿಲೆ. ರಾತ್ರಿಯಲ್ಲಿ ಕೂಗೋ ಪಕ್ಷಿ ಯಾವುದು, ಗೂಬೆ. ನೃತ್ಯ ಮಾಡುವಂಥ ಪಕ್ಷಿ ಯಾವುದು ಮಕ್ಕಳೇ, ನವಿಲು. ಸುಂದರವಾಗಿ ಗೂಡು ಎಳೆಯುವ ಪಕ್ಷಿ ಯಾವುದು ಅಂತಂದರೆ, ಸುಂದರವಾಗಿ ಒಂದು ಗೂಡು ನೋಡಿದಿರಲ್ವ ಮಕ್ಕಳೇ, ಗೂಡು ಎಳೆಯುವಂಥ ಪಕ್ಷಿ ಯಾವುದು ಅಂತಂದರೆ ಗೀಜಗನ ಗೂಡು ಕೇಳಿದಿರಲ್ವ ನೀವು, ಅದೇ ಪಕ್ಷಿನೇ ಸುಂದರವಾಗಿ ತನಗೆ ಒಂದು ಗೂಡನ್ನು ತನ್ನಷ್ಟಕ್ಕೆ ತಾನು ಅದೇನು ಮಾಡುತ್ತೆ, ಕಟ್ಟಿಕೊಳ್ಳುವಂಥ ಪಕ್ಷಿ ಗೀಜಗ. ಒಂದು ವಾಕ್ಯದಲ್ಲಿ ಒನ್ ವರ್ಡ್ ಆನ್ಸರ್. ಪಕ್ಷಿಗಳು ಹೇಗೆ ಶಬ್ದ ಮಾಡುತ್ತವೆ, ಪಕ್ಷಿಗಳು ಚಿಲಿಪಿಲಿ ಎಂದು ಶಬ್ದ ಮಾಡುತ್ತವೆ ಮಕ್ಕಳೇ. ಕೊಕ್ಕರೆ ದೇವರನ್ನು ಏನೆಂದು ಬೇಡುತ್ತದೆ, ಕೊಕ್ಕರೆ ದೇವರನ್ನು ಕರುಣಿಸು ಒಳ್ಳೆಯ ಮೀನು ಎಂದು ದೇವರನ್ನು ಬೇಡುತ್ತದೆ. ಪಕ್ಷಿಗಳನ್ನು ನೋಡಲು ಎಲ್ಲಿಗೆ ಹೋಗೋಣ ಎಂದು ಕವಿ ಹೇಳುತ್ತಾರೆ ಅಂದರೆ, ನಾವು ಪಕ್ಷಿಗಳನ್ನು ನೋಡಬೇಕಂತಂದರೆ ಎಲ್ಲಿಗೆ ಹೋಗಬೇಕು, ರಂಗನತಿಟ್ಟು, ಬೆಳ್ಳೂರು, ಮಂಡಗದ್ದೆಗೆ ನಾವು ಹೋಗೋಣ ಎಂದು ಕವಿ ಇಲ್ಲಿ ಏನು ಮಾಡಿದ್ದಾರೆ, ಹೇಳುತ್ತಾರೆ. ಕೊಟ್ಟಿರುವಂಥ ಪದಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಿ ಅಂತ ಕೊಟ್ಟಿದ್ದಾರಲ್ಲ. ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಟ್ಟಿದ್ದಾರೆ, ಉಮಾ ಊಟ ಮಾಡಿದಳು. ಇಲ್ಲಿ ಏನು ಮಾಡಿದ್ದಾರೆ, ಉಮಾ ಊಟ ಮಾಡಿದಳು,
ಸುಮಾ ಏನು ಮಾಡಿದಳು, ಶಾಲೆಗೆ ಹೋದಳು. ರಮೇಶ ಶಾಲೆಗೆ ಹೋದನು. ಈ ಥರ ಒಂದು ಸೆಂಟೆನ್ಸ್ ಮಾಡಬೇಕು. ಇಲ್ಲಿ ಕೊಟ್ಟಿರುವಂಥ ಪದಗಳನ್ನು ಬಳಸಿ ಕವಿತೆ ಪೂರ್ಣಗೊಳಿಸಿರಿ ಅಂತ ಹೇಳಿದ್ದಾರೆ. ನಕ್ಕು, ಅಟ್ಟ, ಎತ್ತಿ, ಕದ್ದು. ನಮ್ಮ ಪುಟ್ಟ ಎಂಥ ದಿಟ್ಟ, ತಟ್ಟೆ ಹಿಡಿದು ಹೊರಟು ಬಿಟ್ಟ ಅಂತಂದರೆ ನಮ್ಮ ಪುಟ್ಟ ಎಂಥ ದಿಟ್ಟ, ತಟ್ಟೆ ಹಿಡಿದು ಹೊರಟು ಬಿಟ್ಟ. ತಟ್ಟೆ ಹಿಡ್ಕೊಂಡು ಏನು ಮಾಡ್ತಾನೆ, ಹೊರಟು ಬಿಟ್ಟ. ಮೆಲ್ಲ ಡ್ಯಾಶ್ ಹತ್ತಿ ಬಿಟ್ಟ, ಹಟ್ಟವನ್ನು ಹತ್ತಿ ಬಿಟ್ಟ, ಡಬ್ಬಿಯನ್ನು ತೆರೆದು ಬಿಟ್ಟ. ಡ್ಯಾಶ್ ಉಂಡೆ ತಿಂದು ಬಿಟ್ಟ ಅಂತಂದರೆ ಕದ್ದು ಉಂಡೆ ತಿಂದು ಬಿಟ್ಟ. ಡಬ್ಬಿ ಡ್ಯಾಶ್ ಹಾಕಿಬಿಟ್ಟ, ಎತ್ತಿ ಹಾಕಿಬಿಟ್ಟ. ಅಮ್ಮ ಬಂದರೆ ಡ್ಯಾಶ್ ಬಿಟ್ಟ, ಆಹಾಹಾ ಅಂತಂದರೆ ಅಮ್ಮ ಬಂದ ತಕ್ಷಣ ಏನು ಮಾಡುತ್ತೆ, ಆ ಮಗು ನಕ್ಕು ಬಿಟ್ಟ. ಓಕೆ ಮಕ್ಕಳೇ, ಈ ಒಂದು ಪೊಯಮ್ ನಿಮಗೆ ಇಷ್ಟವಾದಲ್ಲಿ ಮಮತಾ ಕನ್ನಡ ಟ್ಯೂಷನ್ಸ್ ಕ್ಲಾಸಸನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಹೊಸ ವಿಡಿಯೋಗಳಿಗಾಗಿ ಮೇಲಿರುವಂಥ ಬೆಲ್ ಐಕನನ್ನು ಮರೆಯದೆ ಪ್ರೆಸ್ ಮಾಡಿ. ಧನ್ಯವಾದಗಳು.